ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ನಾಳೆ ಶುಕ್ರವಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ತದಿಗೆ, ವಿಶೇಷವಾದಂತಹ ದಿನ. ಈ ದಿನ ಸೌಭಾಗ್ಯ ಯೋಗ ಬೆಳಗಿನ ಜಾವ 5 ಗಂಟೆಗೆ ಪ್ರಾರಂಭ ಆಗುತ್ತೆ. ಸೌಭಾಗ್ಯ ಯೋಗದ ಜೊತೆಗೆ ಶುಕ್ರವಾರ ತದಿಗೆ. ಈ ದಿನ ವಿಶೇಷವಾಗಿ ನಮಗೆ ಪುರಾಣದಲ್ಲಿ ಹೇಳಿದ್ದಾರೆ, ವಿಷ್ಣು ಗೌರಿ ವ್ರತವನ್ನು ಮಾಡಬೇಕು ಅಂತ ಹೇಳಿ. ವಿಷ್ಣು ಗೌರಿ ಅಂದರೆ ಪರಶುಕ್ಲತ್ರಯರಲ್ಲಿ ಲಕ್ಷ್ಮೀದೇವಿ ಶ್ರೇಷ್ಠಳು, ಅಂದರೆ ಶುದ್ಧಳು. ಅದಕ್ಕೆ ಅವಳನ್ನು ಗೌರಿ ಅಂತ ಹೇಳಿ ಕರೀತಾರೆ. ಈ ಗೌರಿ ಅಂದರೆ ಲಕ್ಷ್ಮೀದೇವಿಯನ್ನು ವಿಷ್ಣುವಿನ ಸಹಿತವಾಗಿ ಪೂಜೆಯನ್ನು ಮಾಡಬೇಕು. ಇದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಿನ. ಗೌರಿ ಅಂದರೆ ಶಂಕರನ ಪತ್ನಿಯಾದಂತಹ ಪಾರ್ವತಿ ಅಂತ ಹೇಳಿ ಪ್ರಸಿದ್ಧಿ. ಆದರೆ ಇಲ್ಲಿ ಅವಳನ್ನು ನಾವು ಸ್ವೀಕಾರ ಮಾಡೋ ಹಾಗಿಲ್ಲ. ಇಲ್ಲಿ ನಾವು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತದಿಗೆಗೆ ಹರಗೌರಿ ವ್ರತ ಅಂತ ಹೇಳಿ ಕರೀತಾರೆ. ಆ ದಿನ ನಾವು ಪಾರ್ವತಿ ಪರಮೇಶ್ವರರನ್ನು ಪೂಜೆ ಮಾಡೋದು. ಇದು ವಿಷ್ಣು ಗೌರಿ ಆಗಿರೋದ್ರಿಂದ ಲಕ್ಷ್ಮೀ ಅಂತಲೇ ನಾವು ಅನುಸಂಧಾನ ಮಾಡಿ ಲಕ್ಷ್ಮಿಯನ್ನೇ ವಿಷ್ಣುವಿನ ಜೊತೆ ಪೂಜೆಯನ್ನು ಮಾಡಬೇಕು. ಈ ವಿಷ್ಣು ಗೌರಿ ವ್ರತ ಹೇಗೆ ಮಾಡೋದು ಅಂದರೆ, ಅಷ್ಟದಳದ ಪದ್ಮವನ್ನು ಬರ್ಕೊಳ್ಬೇಕು, ಕುಂಕುಮದಿಂದ ಬರ್ಕೊಳ್ಬೇಕು. ರಂಗೋಲಿಯಿಂದ ಬರೆದು ನಾವು ಅದರ ಮೇಲೆ ಕುಂಕುಮವನ್ನು ಹಾಕಬಹುದು. ಅದರ ಮಧ್ಯದಲ್ಲಿ ಕಳಶವನ್ನು ಇಡಬೇಕು, ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಇಡಬೇಕು. ವಿಶೇಷವಾಗಿ ಲಕ್ಷ್ಮೀ ಶೋಭಾನ, ಲಕ್ಷ್ಮೀ ಸ್ತವರಾಜ, ವೆಂಕಟೇಶ ಸ್ತವರಾಜ ಇದನ್ನು ಹೇಳಿ ಪೂಜೆಯನ್ನು ಮಾಡಬೇಕು. ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಇನ್ನು ಲಕ್ಷ್ಮೀದೇವಿಗೆ ವಿಶೇಷವಾಗಿ ಉಂಡೆ, ಸಿಹಿ ಭಕ್ಷ್ಯಗಳನ್ನು ಅಥವಾ ಸಜ್ಜಿಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ಈ ದಿನ ಸುವಾಸಿನಿಯರಿಗೆ ಮರದ ಬಾಗಿನಗಳನ್ನು ಕೊಡಬೇಕು. ಮರದ ಬಾಗಿನ ಕೊಟ್ಟರೆ ತುಂಬ ವಿಶೇಷ. ಈ ದಿವಸ ತುಂಬ ಹೇಳಿ ಮಾಡಿಸ್ದಂಗೆ ಬಂದಿದೆ ಸೌಭಾಗ್ಯ ಯೋಗ. ಅದು ಬ್ರಾಹ್ಮಿ ಮುಹೂರ್ತ 5 ಗಂಟೆಗೆ ಮಾಡಬೇಕು. 5 ಗಂಟೆಗೆ ಪ್ರಾರಂಭ ಮಾಡಿ ಪೂಜೆ ಮಾಡಿದ್ರೆ ತುಂಬ ವಿಶೇಷ. ಶುಕ್ರವಾರವೇ ಬಂದಿದೆ, ತದಿಗೆ ಪೂರ್ಣ ತದಿಗೆ ಇದೆ. ಹೀಗೆ ಅವರನ್ನು ಪೂಜೆ ಮಾಡಿ ಬಾಗಿನಗಳನ್ನು ಕೊಡೋದ್ರಿಂದ, ಸುಹಾಸಿನಿಯರಿಗೆ ಕುಂಕುಮವನ್ನು ಕೊಡೋದ್ರಿಂದ ಲಕ್ಷ್ಮೀನಾರಾಯಣರು ಸಂತುಷ್ಟರಾಗಿ ನಮಗೆ ಸಕಲ ಸೌಭಾಗ್ಯಗಳನ್ನು ಕೊಡ್ತಾರೆ. ಈ ಸೌಭಾಗ್ಯ ಯೋಗದಲ್ಲಿ ಶುಕ್ರವಾರದ ಪರ್ವಕಾಲದಲ್ಲಿ, ತದಿಗೆಯ ವಿಶೇಷ ಪರ್ವಕಾಲದಲ್ಲಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಈ ಪೂಜೆಯನ್ನು ಮಾಡಿ ಅವರ ಒಂದು ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ನಾರದೀಯ ಪುರಾಣದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಊರ್ಜ ಶುಕ್ಲ ತೃತೀಯಾಯಾಂ ವಿಷ್ಣು ಗೌರಿ ವ್ರತಂ ಚರೇತ್ ಸುವಾಸಿನಿ ಭೋಜಯಿತ್ವ ಮಂಗಲ ದ್ರವ್ಯ ಪೂಜಿತಾಂ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಎಲ್ಲರೂ ಕೂಡ ಸುಲಭವಾಗಿದೆ ತುಂಬ. ಬೆಳಗ್ಗೆ ಎದ್ದು ತಲೆಗೆ ನೀರನ್ನು ಹಾಕ್ಕೊಂಡು ಶುಭ್ರವಾಗಿ ಈ ವ್ರತವನ್ನು ಮಾಡಿ, ನಿಮಗೆ ಶಕ್ತಿಯಾನುಸಾರ ಸುಹಾಸಿನಿಯರಿಗೆ ಬಾಗಿನಗಳನ್ನು ಅಥವಾ ಉಡಿ ತುಂಬೋದು, ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಮಾಡಿ ಭಾರತೀಯ ರಮಣ ಮುಖ್ಯ ಪ್ರಾಣನಾದಂತಹ ಲಕ್ಷ್ಮೀನಾರಾಯಣರಿಗೆ ಇದನ್ನು ಸಮರ್ಪಣೆಯನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.